ಜೂನ್ 1ನೇ ತಾರೀಕು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಲಾಡ್ಲಾಪುರ ಅಂತಕ್ಕಂಥ ಒಂದು ಗ್ರಾಮದ ಬಳಿ ಅಪರಿಚಿತ ಮಹಿಳೆಯನ್ನು ಕೊಲೆ ಮಾಡಲಾಗಿತ್ತು. ಮಾಡಿ ಶವವನ್ನು ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಾಡಿ ಠಾಣೆ ಪೊಲೀಸರು ಈ ಪ್ರಕರಣವನ್ನು ಈಗ ಭೇದಿಸಿದ್ದಾರೆ. ಘಟನೆ ಸಂಬಂಧ ಇಬ್ಬರು ಆರೋಪಿಗಳನ್ನು ವಾಡಿ ಪೊಲೀಸರು ಬಂಧಿಸಿದ್ದು, ಮೃತ ಮಹಿಳೆ ದೇವಿಬಾಯಿ ಅಂತ ಗುರುತಿಸಲಾಗಿದೆ. ಈಕೆ ಕಳೆದ ಹಲವು ವರ್ಷಗಳಿಂದ ಸೋಮುಲ್ ಪವಾರ್ ಎಂಬುವನ ಜೊತೆ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದು, ಈಕೆಯ ಎರಡನೇ ಮಗಳ ಮದುವೆಯ ವಿಷಯಕ್ಕೆ ಸೋಮುಲ್ ಪವಾರ್ ಹಾಗೂ ದೇವಿಬಾಯಿ ನಡುವೆ ಜಗಳ ನಡೆದು ಕೊನೆಗೆ ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಅಂದರೆ ಯಾರು ಲಿವಿಂಗ್ ಟುಗೆದರ್ನಲ್ಲಿ ಇದ್ದನೋ ಆತನೇ ಕೊಲೆ ಮಾಡಿದ್ದಾನೆ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಇನ್ನು ಈ ಕೊಲೆ ಪ್ರಕರಣದಲ್ಲಿ ಒಂದೇ ಒಂದು ಸಾಕ್ಷ್ಯನೂ ಸಿಕ್ಕಿರಲಿಲ್ಲ ಪೊಲೀಸರಿಗೆ. ಆಗ ಶವದ ಪಕ್ಕದಲ್ಲಿ ಸಿಕ್ಕಂತಹ ಅಂತ್ಯ ಸಂಸ್ಕಾರಕ್ಕೆ ಅಂತ ತಂದಂತಹ ಒಂದು ಸಲಾಕೆಯಿಂದ ವಾಡಿ ಪೊಲೀಸರು ಇಡೀ ಪ್ರಕರಣವನ್ನು ಭೇದಿಸಿದ್ದಾರೆ. ಆಕೆಯನ್ನು ಕೊಂದದ್ದು ಯಾರು ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಆಕೆಯ ಜೊತೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿದ್ದ ವ್ಯಕ್ತಿನೇ ಆಕೆಯನ್ನು ಕೊಂದಿದ್ದಾರೆ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬಂದಿದೆ. ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹಲ್ಕತ್ತಿ ಮತ್ತು ಲಾಡ್ಲಾಪುರ್ ರಸ್ತೆದಲ್ಲಿ ರೋಡಿಂದ ಸ್ವಲ್ಪ ದೂರದಲ್ಲಿ ಹೊಲದಲ್ಲಿ ಅಂದಾಜು ಒಂದು 5:30 6 o'clock ನಮಗೆ ಒಂದು ಮಾಹಿತಿ ಬರುತ್ತೆ. ಅಲ್ಲಿ ಒಂದು ಬರ್ನ್ಟ್ ಆಗಿರೋ ಡೆಡ್ ಬಾಡಿ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದ ಮೇಲೆ ನಮ್ಮೆಲ್ಲ ಮೇಲಧಿಕಾರಿಗಳೆಲ್ಲ ತಕ್ಷಣ ಸ್ಥಳಕ್ಕೆ ಆಗಮಿಸಿ ಚೆಕ್ ಮಾಡಲಾಗಿದ ಮೇಲೆ ನಮ್ಗೆ ಗೊತ್ತಾಗಿತ್ತು ಏನಂದರೆ ಒಂದು ಕಂಪ್ಲೀಟ್ಲಾಗಿ ಬರ್ನ್ಟ್ ಆಗಿರುವಂತಹ ಒಂದು ಡೆಡ್ ಬಾಡಿ ಸಿಕ್ಕಿದೆ ನಮಗೆ.